ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ಅದರಲ್ಲಿ ನಾವು ಅಧ್ಯಾಯ 5ರ ನಕ್ಷೆಗಳ ಪರಿಚಯ ಅನ್ನೋ ಪಾಠದ ಅಭ್ಯಾಸ 5.2ರ ಎಲ್ಲ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ಕೆಳಗೆ ಕೊಟ್ಟಿರುವ ಬಿಂದುಗಳನ್ನು ನಕ್ಷಾ ಕಾಗದದ ಮೇಲೆ ಗುರುತಿಸಿ ಅವುಗಳು ಒಂದೇ ರೇಖೆಯ ಮೇಲಿವೆ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಯಾವ ಬಿಂದುಗಳು ಅಂದರೆ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ABCD ಅಂತ ಕೊಟ್ಟಿದ್ದಾರೆ ಒಂದನೇದು, ಎರಡನೇದರಲ್ಲಿ PQRS ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸಿನಲ್ಲಿ KLMN ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ, ಫಸ್ಟ್ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಬರ್ಕೋಬೇಕು. ಅದು ಗ್ರಾಫ್ ಹಾಳೆಯಲ್ಲಿ ಫಸ್ಟ್ ಗ್ರಾಫ್ ಹಾಳೆಯನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಗ್ರಾಫ್ ಹಾಳೆಗೆ ಎಕ್ಸ್ ಅಕ್ಷವನ್ನು ಬರ್ಕೊಳ್ಳೋಣ. ನೋಡಿ ಇದು ಎಕ್ಸ್ ಅಕ್ಷ ಇದು. ಈಗ ಅದೇ ರೀತಿ ವೈ ಅಕ್ಷನೂ ಹಾಕ್ಕೊಳ್ತೀನಿ. ನೋಡಿ ಇದು ವೈ ಅಕ್ಷ, ಇದು ಇಲ್ಲಿ ಕಾಣ್ತಾ ಇದೆ ನೋಡಿ ವೈ ಅಕ್ಷ. ಈಗ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ನಾನು ಏನು ಮಾಡ್ತೀನಿ, 1 ಸೆಂಟಿಮೀಟ್ರಿಗೆ 1 ಏಕಮಾನ ಅಂತ ತೆಗೆದುಕೊಳ್ತೀನಿ. ನೋಡಿ ಈ ರೀತಿ ಇದನ್ನು ನಾನು ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ನಾವು ಏನು ಬರ್ಕೊಳ್ಳೋಣ, ಅಳತೆಗಳನ್ನು ಬರ್ಕೊಳ್ಳೋಣ. ಈಗ ನಾವು ಮೊದಲನೇದೇನು A = 4,0 ಅಂತ ಇದೆ. ಮೊದಲನೇದೇನಿದೆ ಅದು ಎಕ್ಸ್ ಅಕ್ಷದಲ್ಲಿ ಬರ್ತಕ್ಕಂಥ ನಿರ್ದೇಶಾಂಕ ಅಂತ 4,0 ಅಂತಂದರೆ ವೈ ಅಕ್ಷದಲ್ಲಿ ನೋಡಿ 0 ಇಲ್ಲೇ ಬರುತ್ತೆ, ಹೌದಾ? ವೈ ಅಕ್ಷದಲ್ಲಿ 0 ಇಲ್ಲೇ ಬರುತ್ತೆ. ಸೊ ಹಾಗಾಗಿ 4,0 ಅನ್ನೋದು ಇಲ್ಲೇ ಪಾಯಿಂಟ್ ಬರುತ್ತೆ. ಇದನ್ನು ಹಾಗೆ ಬರೆದ್ಬಿಡೋಣ. ಏನಿದು ಎದರಲ್ಲಿ 4,0 ಯಾವ ಬಿಂದು ಇದು ಇಲ್ಲಿ. ನೆಕ್ಸ್ಟ್ ಬಿ ತೊಗೊಳ್ಳೋಣ. ಬಿ 4,2 ಅಂತ. ಬಿನಲ್ಲಿ ನೋಡಿ ಎಕ್ಸಲ್ಲಿ 4 ಇಲ್ಲೇ, 4,2 ಅಂತಂದರೆ ವೈ ಅಕ್ಷದಲ್ಲಿ 2 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ. ಸೊ ಹಾಗಾಗಿ ಬಿ 4,2 ಅಂತ. ನೆಕ್ಸ್ಟ್ ಸಿನಲ್ಲಿ ನೋಡಿ, ಸಿ ಏನಿದೆ 4,6 ಅಂತ ಇದೆ. ಹಾಗಾಗಿ ಎಲ್ಲಿ ಬರುತ್ತೆ, ಸಿ ನೋಡಿ 4 ಇಲ್ಲೇ, 6 ಅಂತಂದರೆ ವೈ ಅಕ್ಷದಲ್ಲಿ ಇಲ್ಲಿ ಬರುತ್ತೆ ನೋಡಿ, ವೈ ಅಕ್ಷದಲ್ಲಿ 6. ಸೊ ಹಾಗಾಗಿ ಇದು ಯಾವುದಿದು ಸಿ 4,6 ಅಂತ. ನೆಕ್ಸ್ಟ್ ಡಿ 4,2.5 ಅಂತ. ಡಿ 4,2.5. 4 ಅಂತಂದರೆ ಇಲ್ಲೇ, 2.5 ಅಂತಂದರೆ 2 ಇಲ್ಲಿ, 0.5 ಅಂದರೆ ನೋಡ್ರಿ ಇದ್ರಾಗ ಅರ್ಧ. ಸೊ ಹಾಗಾಗಿ ಡಿ 4,2.5. ಸೊ ಈಗ ಇವು ಒಂದೇ ನಕ್ಷೆ ಇದಾವ ಅಂತ ಕೇಳಿದ್ರೆ ಹೌದು, ಈ ABCD ಪಾಯಿಂಟ್ಗಳು ಏನಿದ್ದಾವೆ ಇವೆಲ್ಲವೂ ಸಹ ಒಂದೇ ಪಾಯಿಂಟಲ್ಲಿ ಇದ್ದಾವೆ ಅಂತ. ಅವನು ನೋಡಿ, ಇದು ನಾನು ಉದ್ದ ರೇಖೆ ಹಾಕಿದ್ರೂ ಗೊತ್ತಾಗುತ್ತೆ, ಅಥವಾ ರೇಖೆ ಹಾಕಿದ್ರು ನಡೆಯುತ್ತೆ. ಕಾರಣ ನೋಡಿ ಎಕ್ಸ್ ಅಕ್ಷ ಏನಿದೆ, ಎಕ್ಸ್ನ ನಿರ್ದೇಶಾಂಕ 4, 4, 4 ಅಂತ ಇರೋದ್ರಿಂದ ಇವು ಒಂದೇ ರೇಖೆಯಲ್ಲಿ ಬರ್ತವೆ ಅಂತ. ಹಾಗಾಗಿ ಬರೆದ್ಬಿಡ್ತೀನಿ. ಸೊ ನೋಡಿ ಈ ರೀತಿ ಬರಿಬೇಕಾಗಿತ್ತು. ಕೊಟ್ಟಿರುವ ಎಲ್ಲ ಬಿಂದುಗಳಾದಂಥ ABCDಗಳು ಒಂದೇ ರೇಖೆ ಅಥವಾ ಕಂಬ ಸಾಲಿನಲ್ಲಿ ಇವೆ ಅಂತ ಬರೆದ್ರೆ ಮುಗಿಯುತ್ತೆ. ಈಗ ಎರಡನೇದು ಬರೋಣ. ಬಿ P1,1. P1,1. P ಅಂತಂದರೆ ಎಕ್ಸ್ ನೋಡಿ ಇಲ್ಲಿ ಒಂದಿದೆ, ಒಂದು ವೈನಲ್ಲೂ ಸಹ ಒಂದು ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಇದೇನಿದು P1,1 ಅನ್ನೋ ಬಿಂದು ಆಯಿತು. ಈಗ ಅದೇ ರೀತಿ Q 2,2 ಅಂತ ಕೊಟ್ಟಿದ್ದಾರೆ. P ಎಕ್ಸ್ ನೋಡಿ ಎಕ್ಸ್ ಅಕ್ಷದಲ್ಲಿ 2 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, 2,2 ಅಂತ ಕೊಟ್ಟಿದ್ದಾರೆ. 2,2 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಇದೇನಿದು P ಅಥವಾ Q 2,2 ಅಂತ ಬರೆಯೋಣ, Q 2,2 ಅಂತ. ನೆಕ್ಸ್ಟ್ ಆರ್ ನೋಡಿ, R 3,3 ಅಂತ ಕೊಟ್ಟಿದ್ದಾರೆ. 3 ಇಲ್ಲಿ ಬರುತ್ತೆ, ನೆಕ್ಸ್ಟು ಇದರಲ್ಲಿ 3 ಇಲ್ಲಿ ಬರುತ್ತೆ ನೋಡಿ. ಸೊ ಹಾಗಾಗಿ ಇಲ್ಲಿ R 3,3 ಅಂತ. ನೆಕ್ಸ್ಟ್ ಎಸ್ 4,4. ಎಸ್ ಎಲ್ಲಿ ನೋಡಿ 4,4 ಅಂತಂದರೆ ಎಲ್ಲಿ ಬರುತ್ತೆ, ಈ ಪಾಯಿಂಟಲ್ಲಿ ಬರುತ್ತೆ ನೋಡಿ. ಸೊ ಹಾಗಾಗಿ ಎಸ್ 4,4. ಈಗ ನೋಡಿ PQRS ಇವು ಒಂದೇ ರೇಖೆ ಮೇಲಿದ್ದಾವೆ ಅಂತಂದರೆ ನೋಡಿ ರೇಖೆಯನ್ನು ಎಳೆದ್ರೆ ಗೊತ್ತಾಗುತ್ತೆ ನಾವು, ಇವು ಸಹ ಒಂದೇ ರೇಖೆ ಮೇಲಿದ್ದಾವೆ ಅಂತ. ಹಾಗಾಗಿ ನಾವು ಬರೆದ್ಬಿಡೋಣ, ಕೊಟ್ಟಿರ್ತಕ್ಕಂಥ ಬಿಂದುಗಳಾದಂಥ PQRSಗಳು ಒಂದೇ ರೇಖೆ ಮೇಲಿವೆ. ಈಗ ಕೊನೆಯದಾಗಿ ಮೂರನೇದು ಸಿ ಕೊಟ್ಟಿದ್ದಾರೆ. ಸಿ K 2.3 ಅಂತ. ನೋಡಿ 2 ಇಲ್ಲಿ ಬರುತ್ತೆ, 2.3, 2 ಇಲ್ಲಿ 3 ಇಲ್ಲಿ. ಸೊ ಹೌದಾ, 2.3 ಅಂತ ಕೊಟ್ಟಿದ್ದಾರೆ. ಹಂಗಾಗಿ K 2.3 ಅಂತ ಬರೆದೆ ನಾನು. ನೆಕ್ಸ್ಟ್ ಎಲ್ ನೋಡಿ, ಎಲ್ 5,3. 5 ಇಲ್ಲಿ ಬರುತ್ತೆ, 3 ಎಲ್ಲಿ ಬರುತ್ತೆ ನೋಡಿ, ಈ ಪಾಯಿಂಟಲ್ಲಿ ಬರುತ್ತೆ. ಕಾಣ್ತಾ ಇದೆಯಾ ನಿಮಗೆ ಈ ಪಾಯಿಂಟು? ಈಗ ನೋಡಿ 5 ಇಲ್ಲಿ ಬರುತ್ತೆ, ನಂತರ 3 ಎಲ್ಲಿ ಬರುತ್ತೆ ನೋಡಿ, ಈ 3 ಇಲ್ಲಿ ಬರುತ್ತೆ. ಸೊ ಈ ಪಾಯಿಂಟು ಇದು ಯಾವುದಿದು, ಎಲ್ 5,3 ಈ ಪಾಯಿಂಟು 5 L,3. ನೆಕ್ಸ್ಟ್ ಎಮ್ 5,5 ಅಂತ ಇದೆ. ಎಮ್ 5 ಇಲ್ಲಿ ಬರುತ್ತೆ, ನೆಕ್ಸ್ಟು ಇದರಲ್ಲಿ ಸೊ ವೈ ಅಕ್ಷದಲ್ಲಿ 5 ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಇದೇನಿದು ಎಮ್ 5,5 ಅಂತ. ನೆಕ್ಸ್ಟ್ ಕೊನೆಯದಾಗಿ ಎನ್ 2,5 ಅಂತ. ಎನ್ ನೋಡಿ 2,5 ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಇದು ಯಾವುದಿದು ಎನ್ 2,5 ಅಂತ.
ಸೊ ನೋಡಿ ಈ ಪಾಯಿಂಟ್ ಎಲ್ಲವೂ ಒಂದೇ ರೇಖೆ ಮೇಲೆ ಬರ್ತಾವಾ? ಇವು ಒಂದೇ ರೇಖೆ ಮೇಲೆ ಬರೋಲ್ಲ. ಹಾಗಾಗಿ ನಾವೇನು ಬರಿಬೋದು, ಕೊಟ್ಟಿರ್ತಕ್ಕಂಥ ಬಿಂದುಗಳಾದಂಥ KLMN ಒಂದೇ ರೇಖೆ ಮೇಲೆ ಬರುವುದಿಲ್ಲ ಅಂತ ಬರೆದ್ರೆ ಮುಗಿಯುತ್ತೆ. ಎರಡನೇ ಲೆಕ್ಕ, 2,3 ಮತ್ತು 3,2ರ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆಯು X ಅಕ್ಷ ಮತ್ತು Y ಅಕ್ಷಗಳನ್ನು ಸಂಧಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. X ಅಕ್ಷ ಮತ್ತು Y ಅಕ್ಷದಲ್ಲಿ ಎಲ್ಲಿ ಛೇದಿಸ್ತವೆ ಅದರ ನಿರ್ದೇಶಾಂಕಗಳನ್ನು ಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಗ್ರಾಫನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಅದರಲ್ಲಿ X ಅಕ್ಷನ ಬರ್ಕೊಳ್ತೀನಿ ನಾನು. X ಅಕ್ಷ ನೋಡಿ, ಇದು X ಅಕ್ಷ. ನೆಕ್ಸ್ಟ್ Y ಅಕ್ಷ ನೋಡಿ, ಇದು Y ಅಕ್ಷ, ಇದು ಮೂಲ ಬಿಂದು O, ಇದು Y ಅಕ್ಷ. ಈಗ ನಾವೇನು ಮಾಡೋಣ, 1 ಸೆಂಟಿಮೀಟ್ರಿಗೆ ಒಂದೊಂದು ಏಕಮಾನವನ್ನು ತೆಗೆದುಕೊಂಡ್ಬಿಡೋಣ. ನಾನು ಇದನ್ನು ಬರ್ಕೊಳ್ತೀನಿ ನೋಡಿ. ಈಗ ನಾನು ಅದರ ಮೇಲೆ ಬಿಂದುಗಳನ್ನು ಸಹ X ಅಕ್ಷ Y ಅಕ್ಷದಲ್ಲಿ ಬರ್ಕೊಂಡಿದ್ದೀನಿ. ಈಗ ನಾವೇನು ಮಾಡೋಣ, 2,3, 2 ಅಂತಂದರೆ X ಅಕ್ಷದಲ್ಲಿ 2 ಅಂತ. ಸೊ ನೋಡಿ, ಇದು 2,3 ಅಂತಂದರೆ ಪಾಯಿಂಟು ಹೆಂಗೆ ಗೊತ್ತಾ, ಇದು X ಅಕ್ಷ, ಇದು Y ಅಕ್ಷದಲ್ಲಿ ಅಂತ. ಹಂಗಾಗಿ X ಅಕ್ಷದಲ್ಲಿ 2 ಇಲ್ಲಿ ಬರುತ್ತೆ, ನಂತರ 3 ಇಲ್ಲಿ ಬರುತ್ತೆ ನೋಡಿ, 3 ಇಲ್ಲಿ ಬರುತ್ತೆ. ಸೊ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ, ಏನು 2,3 ಅಂತ. ನೆಕ್ಸ್ಟ್ ಪಾಯಿಂಟ್ ಏನಿದೆ 3,2 ಅಂತ ಇದೆ. 3,2 ಅಂತಂದರೆ ಇದು ಮೊದಲನೇದು X, ನಂತರ Y ಬಿಂದು ಅಂತ. ಹಾಗಾಗಿ Xನಲ್ಲಿ 3 ಅಂದರೆ ಎಲ್ಲಿ ಬರುತ್ತೆ, Xಲ್ಲಿ 3 ಇಲ್ಲಿ ಬರುತ್ತೆ. ನಂತರ ನೋಡಿ 3 ಇಲ್ಲಿ, Y ಅಕ್ಷದಲ್ಲಿ ಏನಿದೆ 2 ಅಂತಿದೆ, ಎಲ್ಲಿ ಬರುತ್ತೆ 2 ಇಲ್ಲಿ ಬರುತ್ತೆ ನೋಡಿ. ಸೊ ಇದೇನಿದೆ 3,2 ಅಂತ. ಸೊ ಈಗ ಇದರ ಮೂಲಕ ಹಾದು ಹೋಗ್ತಕ್ಕಂಥ ಬಿಂದುವನ್ನು ರಚಿಸಬೇಕು ನೋಡಿ. ಈಗ ನಾವು ರೇಖೆಯನ್ನು ರಚಿಸಿದಾಗ ಇದು ಎಲ್ಲಿ ಕಟ್ಟಾಗತ್ತೆ ಅಂತ ನೋಡ್ಕೋಬೇಕು. ಇದು ಎಲ್ಲಿ ಕಟ್ಟಾಗತ್ತೆ ಅಂತಂದರೆ ನೋಡಿ, ಇಲ್ಲಿ ಬರುತ್ತೆ ಬಿಂದು, ಅದು ಹೌದಾ, ಈ ಬಿಂದು ಬರುತ್ತೆ. ಇದು ಯಾವುದು X ಅಕ್ಷದಲ್ಲಿ ಬರುತ್ತೆ. ನಂತರ Y ಅಕ್ಷದಲ್ಲಿ ಎಲ್ಲಿ ಬರುತ್ತೆ, Y ಅಕ್ಷದಲ್ಲಿ ನೋಡಿ ಇಲ್ಲಿ ಬರುತ್ತೆ, ಇದು ಇದ್ರ ಮೇಲೆ ಬರುತ್ತೆ, ಕಾಣ್ತಾ ಇದೆಯಾ ಈ ಬಿಂದು. ಸೊ ಹಾಗಾಗಿ ನಾವೇನು ಮಾಡೋಣ, ಈ ಬಿಂದುವನ್ನು ನೋಡಿ ನಾನು ಮಾರ್ಕ್ ಮಾಡ್ತೀನಿ, ಇದನ್ನು ಮತ್ತು ಈ ಬಿಂದುವನ್ನು ಮಾರ್ಕ್ ಮಾಡ್ತೀನಿ. ಈಗ ನೋಡಿ, ಈ ಸರಳ ರೇಖೆಯು X ಅಕ್ಷವನ್ನು 5,0 ಅಂದರೆ ನೋಡಿ, ಇದು ಏನಿದು X ಅಕ್ಷದ್ದು 5 ಹೌದಾ, 0 ಈ ಬಿಂದುನಲ್ಲಿ. ಅದೇ ರೀತಿ Y ಅಕ್ಷವನ್ನು, Y ಅಕ್ಷ ಅಂತಂದರೆ ಇದು Y ಅಕ್ಷ, ಇದೇನಿದು ಇಲ್ಲಿ ಮೊದಲು X ಅಕ್ಷದ್ದು 0 ನೋಡಿ, ಇಲ್ಲಿ ಕೆಳಗೆ 0 ಬರುತ್ತೆ. ಹಾಗಾಗಿ 0,5 ಬಿಂದುಗಳಲ್ಲಿ ಸಂಧಿಸುತ್ತದೆ ಅಂತ ಬರೆದ್ರೆ ಮುಗಿಯುತ್ತೆ. ಈಗ ಮೂರನೇ ಲೆಕ್ಕ, ಪಕ್ಕದ ಚಿತ್ರದಲ್ಲಿರುವ ಪ್ರತಿಯೊಂದು ಶೃಂಗ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಏನು ಬರ್ಕೊಳ್ಳೋಣ ನೋಡಿ, ಈ ABCD O ಇಂದ ಶುರುವಾಗಿದೆ, OABCಯ ಶೃಂಗ ಬಿಂದುವಿನ ನಿರ್ದೇಶಾಂಕಗಳು ಅಂತ ಬರ್ಕೊಂಡ್ಬಿಡೋಣ. ಇದರಲ್ಲಿ ಓದೇನಿದು ನೋಡಿ, O ಅಲ್ಲಿ ಮೂಲ ಬಿಂದು ಅದು 0,0 ಆಗಿರುತ್ತೆ. ನಂತರ ಎ ತೆಗೆದುಕೊಳ್ಳೋಣ. X ಅಕ್ಷದಲ್ಲಿ ಏನಿರುತ್ತೆ 2, ನಂತರ Y ಅಕ್ಷದಲ್ಲಿ ಏನಿದೆ ನೋಡಿ, ಇಲ್ಲೇನಿದೆ Y ಅಕ್ಷ 0, ಸೊ ಹಾಗಾಗಿ 2,0. ನಂತರ ಸಿನಲ್ಲೇನಿದೆ ನೋಡಿ, ಸಿ ಇಲ್ಲೇನಿದೆ Xದು 0 ಇದೆ ಹೌದಾ, Yದು 3 ಇದೆ, ಹಾಗಾಗಿ 0,3 ಇದಾಗತ್ತೆ. ನಂತರ ಬಿ ಬರಿಬೇಕಾಗಿತ್ತು ನಾವು, ಎರಡನೇದು ಇರಲಿ. ಈಗ X ಅಕ್ಷದಲ್ಲಿ ನೋಡಿ ಎಲ್ಲಿದೆ 2 ಇದೆ, ನಂತರ Y ಅಕ್ಷದಲ್ಲಿ ಎಲ್ಲಿದೆ ನೋಡಿ, Y ಅಕ್ಷದಲ್ಲಿ 3 ಇದೆ, ಸೊ ಹಾಗಾಗಿ 2,3 ಆಗಿದೆ. ಈಗ ಎರಡನೇ ಚಿತ್ರ PQRSನ ಶೃಂಗಬಿಂದುವಿನ ನಿರ್ದೇಶಾಂಕಗಳು ಅಂತ ಬರ್ಕೊಳ್ಳೋಣ. ಈಗ ನೋಡಿ ಪಿ ಇದ್ರದ್ದೇನು, P ಬಿಂದು ನೋಡಿ X ಎಲ್ಲಿದೆ 4 ಹತ್ರ ಇದೆ ಹೌದಾ, Y ಎಲ್ಲಿದೆ 3 ಇದೆ, ಹಾಗಾಗಿ 4,3. ನಂತರ Q ನೋಡಿ, Q X ಎಲ್ಲಿದೆ 6 ಹತ್ರ ಇದೆ, Y ಎಲ್ಲಿದೆ 1 ಹತ್ರ ಇದೆ, ಹಾಗಾಗಿ ಏನಿದು 6,1 ಅಂತ ಬರಿಬೋದು. ನಂತರ R ತೆಗೆದುಕೊಂಡ್ರೆ ನೋಡಿ, R ಎಲ್ಲಿದೆ, ಇದು ಸಹ X ಅಕ್ಷದಲ್ಲಿ 6 ಹತ್ರ ಇದೆ, ಮತ್ತು Y ಅಕ್ಷದಲ್ಲಿ ಎಲ್ಲಿದೆ ನೋಡಿ 5 ಹತ್ರ ಇದೆ, ಹಾಗಾಗಿ 6,5 ಅಂತ ಬರಿಬೋದು. ನಂತರ S ತೆಗೆದುಕೊಳ್ಳೋಣ. S ಎಲ್ಲಿದೆ ನೋಡಿ, S ಎಲ್ಲಿದೆ ಅಂತಂದರೆ 4 ಹತ್ರ ಇದೆ ನೋಡಿ, S X ಅಕ್ಷದಲ್ಲಿ 4 ಹತ್ರ ಇದೆ, ನಂತರ Y ಅಕ್ಷದಲ್ಲಿ 7 ಹತ್ರ ಇದೆ, ಹಾಗಾಗಿ 4,7. ಸೊ ಇವು ನಿರ್ದೇಶಾಂಕ ಬಿಂದುಗಳು. ಈಗ ಮೂರನೇ ಚಿತ್ರ KLMN ಏನು ತ್ರಿಭುಜ ಶೇಪ್ ಇದೆ ಅದರ ಶೃಂಗಬಿಂದುವಿನ ನಿರ್ದೇಶಾಂಕಗಳು. ಈಗ ಕೆ ತೆಗೆದುಕೊಳ್ಳೋಣ. ಫಸ್ಟು ಕೆ ಬಿಂದುದು ಇದೆಲ್ಲಿದೆ, ಕೆ X ಅಕ್ಷದಲ್ಲಿ 10 ಹತ್ರ ಇದೆ, ವೈನಲ್ಲಿ ಎಲ್ಲಿದೆ 5 ಹತ್ರ ಇದೆ ನೋಡಿ 5, ಹಾಗಾಗಿ 10,5 ಅಂತ ಬರೆಯೋಣ. ನಂತರ ಎಲ್ ತೆಗೆದುಕೊಳ್ಳೋಣ. ಎಲ್ಲಿದೆ ನೋಡಿ, ಎಲ್ಲಿದೆ ಇಲ್ಲಿದೆ, ಸೊ ಇದ್ಯಾವುದಿದು 7, ಸೊ ಹಾಗಾಗಿ 7. ನಂತರ ಇಲ್ಲೂ ಸಹ ಯಾವುದು Y ಅಕ್ಷದಲ್ಲೂ 7 ಹತ್ರ ಇದೆ, ಹಾಗಾಗಿ 7,7. ನಂತರ ಕೊನೆಯದಾಗಿ ಎಮ್ ಎಲ್ಲಿದೆ ನೋಡಿ, ಅದು 10 ಮೇಲಿದೆ X ಅಕ್ಷದಲ್ಲಿ, Y ಅಕ್ಷದಲ್ಲಿ ಎಲ್ಲಿದೆ 8 ಮೇಲಿದೆ ನೋಡಿ, ಸೊ ಹಾಗಾಗಿ ಎಮ್ ಏನಿದೆ 10,8. ಸೊ ಇದು ಇದರ ನಿರ್ದೇಶಾಂಕ ಬಿಂದುಗಳು.
ಸರಿ ಅಥವಾ ತಪ್ಪೇ ತಿಳಿಸಿ, ತಪ್ಪು ಇರುವುದನ್ನು ಸರಿಪಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಎಕ್ಸ್ ನಿರ್ದೇಶಾಂಕ 0 ಮತ್ತು ವೈ ನಿರ್ದೇಶಾಂಕ 0 ಅಲ್ಲದಿರುವ ಒಂದು ಬಿಂದುವು ವೈ ಅಕ್ಷದ ಮೇಲೆ ಇರುತ್ತೆ ಅಂತ. ಅಂದರೆ ಯಾವುದೇ ಒಂದು ನೋಡಿ ಬಿಂದು ತೆಗೆದುಕೊಂಡ್ರೆ ಇದು ಎಕ್ಸ್ ಅಕ್ಷದ 0, ವೈ ಅಕ್ಷದ ಉದಾಹರಣೆ 4 ಅಂತ ಇರುತ್ತೆ ಅಂದ್ಕೊಳ್ರಿ. ಇದು ವೈ ಅಕ್ಷದ ಮೇಲಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದು ಚಿತ್ರ ಬರೆಯೋದಾದರೆ ನೋಡಿ ನಾವು ಹೆಂಗೆ ಬರಿಬೋದು, ಇಲ್ಲಿ 0 ಬರುತ್ತೆ, ಇಲ್ಲಿ 1 2 3 4 ಬರುತ್ತೆ ಅಂತಂದರೆ ವೈ ನೋಡಿ ಎಕ್ಸ್ 0 ಆದಾಗ ವೈ 4 ಆದಾಗ ಇದು ಯಾವ ಅಕ್ಷ, ಇದು ವೈ ಅಕ್ಷ, ಇದು ಎಕ್ಸ್ ಅಕ್ಷ, ಇದೆಲ್ಲಿರುತ್ತೆ ಎಕ್ಸ್ ಅಕ್ಷದ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಏನು ವೈ ಅಕ್ಷದ ಮೇಲಿದೆ ಅಂತ ಹೇಳಿದ್ದಾರೆ. ಹೌದಾ, ಇದು ವೈ ಅಕ್ಷನೇ ತಾನೇ. 0,4 ಅಂದರೆ ಇಲ್ಲಿ ಗುರುತಿಸ್ತೀವಿ ನಾವು, 0,4 ಅಂದರೆ ಇಲ್ಲಿ ಗುರುತಿಸ್ತೀವಿ. ಇದು ಯಾವ ಅಕ್ಷದ ಮೇಲಿದೆ, ವೈ ಅಕ್ಷದ ಮೇಲಿದೆ. ಸೊ ಹಾಗಾಗಿ ಇದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆ ಅಂತ ಬರೆಯೋಣ. ಸರಿ ಇದೆ. ನೆಕ್ಸ್ಟ್ ಎರಡನೇದು, ವೈ ನಿರ್ದೇಶಾಂಕವು 0 ಮತ್ತು ಎಕ್ಸ್ ನಿರ್ದೇಶಾಂಕವು 5 ಆಗಿರ್ತಕ್ಕಂಥ ಬಿಂದು. ಇದರ ರಿವರ್ಸು ನೋಡಿ, ಇದರ ರಿವರ್ಸು ವೈ 0 ಅಂತೆ, ಎಕ್ಸ್ 5 ಆಗಿರುತ್ತಂತೆ. 1 2 3 4 5. ಇದನ್ನು ಹೇಗೆ ಗುರುತಿಸ್ತೀವಿ ಅಂದರೆ ನೋಡಿ, ಯಾವುದು ಎಕ್ಸ್ 5 ಆಗಿರುತ್ತಂತೆ, ವೈ 0 ಆಗಿರುತ್ತಂತೆ ಈ ಬಿಂದು. ಇದನ್ನು ಗುರುತಿಸ್ಬೇಕಂದ್ರೆ ಹೆಂಗೆ ಗುರುತಿಸ್ತೀವಿ ನೋಡಿ, ಇಲ್ಲಿ 5 ಇಲ್ಲಿ ಬರುತ್ತೆ, ವೈ ಅಕ್ಷದಲ್ಲಿ 0 ಅಂದರೆ ಇಲ್ಲೇ ಬರುತ್ತೆ. ಸೊ ಇದೆ 5,0. ಇದು ಇದರ ಮೇಲೆ ಇರುತ್ತಂತೆ, ಎಕ್ಸ್ ಅಕ್ಷದ ಮೇಲೆ ಇರುತ್ತಂತೆ. ಸೊ ಅಂದರೆ ಏನಿದು ತಪ್ಪು ಅಂತ ಬರೆಯೋಣ. ತಪ್ಪು, ಇದು ಎಕ್ಸ್ ಅಕ್ಷದ ಮೇಲೆ ಇರುತ್ತದೆ. ಇದು ಎಕ್ಸ್ ಅಕ್ಷದ ಮೇಲೆ ಇರುತ್ತದೆ. ನಂತರ ಮೂಲ ಬಿಂದುವಿನ ನಿರ್ದೇಶಾಂಕಗಳು 0,0 ಆಗಿರುತ್ತೆ ಅಂತ. ಮೂಲ ಬಿಂದು ಅಂದರೆ ಯಾವುದು, ಇದು ನೋಡಿ, ಇದು 0 ಇಲ್ಲಿಂದ ಶುರುವಾಗಿರುತ್ತಲ್ಲ, ಇದರಲ್ಲಿ ಎಕ್ಸ್ದು 0 ವೈದು 0. ಹಾಗಾಗಿ ಇಲ್ಲಿ ನಾವೇನು ಬರಿತೀವಿ, 0,0 ಅಂತ ಬರಿತೀವಿ ಪಾಯಿಂಟು. ಸೊ ಹಾಗಾಗಿ ಇದೇನಿದೆ, ಸರಿ ಇದೆ. ಇಲ್ಲಿಗೆ ಈ ಅಭ್ಯಾಸದ ಲೆಕ್ಕ ಮುಗಿಯುತ್ತೆ.